ಇದೀಗ ದಧೀಚಿ ನಾಟಕವನ್ನು ವೇದಿಕೆ ಮೇಲೆ ತೋರಿಸ್ಕೊಳ್ಳಿಕ್ಕೆ ಬರ್ತಿದ್ದಾರೆ. ಎಲ್ಲ ಕಲಾವಿದರಿಗೂ ಸ್ವಾಗತ. ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಂ ಇದಂ ಶರೀರಂ. ಈ ಸುಭಾಷಿತಕ್ಕೆ ಅನ್ವಯವಾಗುವಂತಹವರು ಅಂತ ಹೇಳಿದ್ರೆ ಸಾಧುಗಳು, ಸಂತರು, ಮಹಾತ್ಮರು. ಹಿಂದಿನ ಕಾಲದಲ್ಲಿ ಋಷಿಗಳು ಯಾವತ್ತೂ ಕೂಡ ನಾವು ಈ ಅನೇಕ ಪುರಾಣಗಳಲ್ಲಿ ಭಗವಂತನ ಮಹಿಮೆಯನ್ನು ಕೇಳಬೇಕಾದ್ರೆ ಅಥವಾ ಏನಾದರೂ ತೊಂದರೆ ಆದಾಗ ನಮಗೋಸ್ಕರ ಭಗವಂತನಲ್ಲಿ ಯಾವತ್ತೂ ಕೂಡ ಅವರು ಬೇಡಿಕೊಳ್ತಾನೆ ಇರಲಿಲ್ಲ. ಪರರ ಒಳಿತಿಗಾಗಿಯೇ ಅವರ ಜೀವನವನ್ನ ಅವರು ಮುಡಿಪಾಗಿಡುತ್ತಾ ಇದ್ರು. ಪುರಾಣಗಳಲ್ಲಿ ಒಂದಾದಂತಹ ಪ್ರಸಂಗವನ್ನ ನೋಡೋದಾದ್ರೆ ಅದು ದಧೀಚಿ ಮಹರ್ಷಿಗಳು ಲೋಕಕ್ಕೆ ಒಳಿತಾಗ್ಲಿಕ್ಕೋಸ್ಕರ ತಮ್ಮನ್ನ ತಾವೇ ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡಿಕೊಂಡಿರ್ತಕ್ಕಂತಹ ಒಬ್ಬ ಅದ್ಭುತ ಋಷಿಮುನಿಗಳನ್ನು ನಾವು ಆ ಪುರಾಣದಲ್ಲಿ ಕಾಣ್ತೇವೆ. ಅಷ್ಟೇ ಅಲ್ಲ, ಆ ದೇವರು ಸೂಚನೆ ಮಾಡುವಾಗ ದಧೀಚಿ ಮಹರ್ಷಿಗಳನ್ನೇ ಅವರ ಹತ್ತಿರನೇ ಹೋಗಿ ಅಂತ ಹೇಳಿ ಭಗವಂತ ಕಳಿಸಿದ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದೇನು ಅಂದರೆ ಆ ಮಂತ್ರಗಳಲ್ಲಿ ಅಷ್ಟು ಶಕ್ತಿ ಇದೆ. ಅವರು ನಾರಾಯಣ ವರ್ಮ ಮಂತ್ರವನ್ನು ಬಹಳ ಶುದ್ಧವಾಗಿ ಪ್ರತಿನಿತ್ಯವೂ ಕೂಡ ಬಹಳ ಶ್ರದ್ಧೆ ಭಕ್ತಿಯಿಂದ ಅದನ್ನು ಉಪಾಸನೆ ಮಾಡ್ತಾ ಇದ್ದಿದ್ದರಿಂದಾಗಿ ದೇವತೆಗಳೂ ಕೂಡ ಸೋಲಿಸಲಾಗದಂತಹ ವೃತ್ರಾಸುರನನ್ನೂ ಕೂಡ ಸಂಹಾರ ಮಾಡುವಂತಹ ಶಕ್ತಿ ಅವರ ಅಸ್ಥಿಗಳಲ್ಲಿ ಇತ್ತು. ಇಂತಹ ಒಂದು ಸುಂದರವಾದಂತಹ ನಾಟಕವನ್ನು ಮಕ್ಕಳೆಲ್ಲರೂ ಕೂಡ ನಿಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಸ್ವಾಗತವನ್ನು ಬಯಸೋಣ. ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಒಮ್ಮೆ ದೇವೇಂದ್ರನು ಸುಧರ್ಮ ಸಭೆಯಲ್ಲಿದ್ದಾಗ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಅಲ್ಲಿ ಬಂದರು. 3 ಲೋಕಗಳ ಒಡೆಯ ಇಂದ್ರನು ಅಧಿಕಾರ ಐಶ್ವರ್ಯ ಮದದಿಂದ ವರ್ತಿಸುತ್ತಿದ್ದರು. ಇಂದ್ರನು ಮಾಡಿದ ಅವಮಾನದಿಂದ ಏನಾಯಿತು ಎಂದು ಮುಂದಿನ ದೃಶ್ಯಗಳಲ್ಲಿ ನೋಡೋಣ. 3 ಲೋಕಗಳ ಒಡೆಯನಿಗೆ ಜಯವಾಗಲಿ. ಸುರೇಂದ್ರನಿಗೆ ಜಯವಾಗಲಿ. ಇಂದ್ರದೇವರಿಗೆ ನಮೋ ನಮಃ. ದೇವತೆಗಳೇ, ನಮ್ಮ ಮನೋಲ್ಲಾಸಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲು ಸಾಧ್ಯವೇ? ಆಗಲಿ ಇಂದ್ರದೇವ, ಶೀಘ್ರದಲ್ಲಿಯೇ ಆಸ್ಥಾನದ ನರ್ತಕಿಯರನ್ನು ಕರೆಸುವೆ. ಯಾರಲ್ಲಿ ಆಸ್ಥಾನದ ನರ್ತಕಿಯರನ್ನು ಕರೆತರಿಸಿ. ತಕ್ಕ ಧಿಮ್ಮಿ ತಾ ತೈ ತೈ ತ ಧಿತ್ ತೈ ತೈ ತ ತಾ ತೈ ತೈ ತ ಧಿತ್ ತೈ ತೈ ತ ತೈ ಹ ತೈ ಹಿ 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 ತಾಂ ತಕ್ಕಿಟ್ಟ ನಂ ತಕ್ಕಿಟ್ಟ ತಾಂ ತಕ್ಕಿಟ್ಟ ನಂ ತಕ್ಕಿಟ್ಟ ತಯ್ಯುಂ ತತ್ತ ತಯ್ಯುಂ ತಾಹ ತಯ್ಯುಂ ತತ್ತ ತಯ್ಯುಂ ತಾಹ ತಯ್ಯುಂ ತತ್ತ ತಯ್ಯುಂ ತಾಹ ತಯ್ಯುಂ ತತ್ತ ತಯ್ಯುಂ ತಾಹ ತತ್ ತೈ ಧಿತ್ ತೈ ತಕ್ಕ ತೈ ಕಿಟ್ಟ ತೈ ತತ್ ತೈ ಧಿತ್ ತೈ ತಕ್ಕ ತೈ ಕಿಟ್ಟ ತೈ ತಾಂ. ಬೃಹಸ್ಪತ್ಯಾಚಾರ್ಯರಿಗೆ ನಮೋ ನಮಃ. ಇದೇನಿದು? ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಆಗಮಿಸಿದರು. ಇಂದ್ರನು ಮನೋಲ್ಲಾಸ ಕಾರ್ಯಕ್ರಮದಲ್ಲೇ ಮಗ್ನನಾಗಿದ್ದಾನೆ. ಇಂದ್ರದೇವ, ಇಂದ್ರದೇವ, ಇಂದ್ರದೇವ! ಸಾಮ್ರಾಜ್ಯದ ಮದದಿಂದ ಉಂಟಾದ ದುರಹಂಕಾರವೇ ದುರ್ನಡತೆಗೆ ಕಾರಣ. ಇಂದ್ರದೇವ, ಬೃಹಸ್ಪತ್ಯಾಚಾರ್ಯರು ಆಗಮಿಸಿದರು. ಏನು? ಬೃಹಸ್ಪತ್ಯಾಚಾರ್ಯರು ಆಗಮಿಸಿದ್ದರಾ? ಅಯ್ಯೋ, ನಾನೆಂತಹ ಕೆಲಸ ಮಾಡಿದೆ! ಅಧಿಕಾರ ಮದದಿಂದ ಮೂರ್ಖನಂತೆ ವರ್ತಿಸಿದೆ. ಗುರುಗಳಾದ ಬೃಹಸ್ಪತ್ಯಾಚಾರ್ಯರಿಗೆ ಗೌರವ ಸೂಚಿಸದೆ ಅವಮಾನಿಸಿದನಲ್ಲ. ಛೇ, ನನ್ನ ಗುರುಗಳಾದ ಬೃಹಸ್ಪತಿಗಳು ಜ್ಞಾನದ ಕಡಲು, ಅವರನ್ನು ತಿರಸ್ಕರಿಸಿದನಲ್ಲ. ಅವರಿಗೆ ಅಭಿನಯ ತೋರಿದ ನಾನು ಈಗಲೇ ಅವರ ಬಳಿ ಹೋಗಿ ಕ್ಷಮಾಪಣೆಯನ್ನು ಕೇಳಿ ಪ್ರಸನ್ನಗೊಳಿಸುವೆನು. ಬೃಹಸ್ಪತ್ಯಾಚಾರ್ಯರೇ, ಬೃಹಸ್ಪತ್ಯಾಚಾರ್ಯರೇ, ಬೃಹಸ್ಪತ್ಯಾಚಾರ್ಯರೇ! ಇಂದ್ರನು ಹುಡುಕಿದರು, ಗುರುಗಳು ಸಿಗುತ್ತಿಲ್ಲ. ಬೃಹಸ್ಪತ್ಯಾಚಾರ್ಯರೇ, ಬೃಹಸ್ಪತ್ಯಾಚಾರ್ಯರೇ! ಇಂದ್ರನು ಕ್ಷಮೆಯಾಚಿಸಲು ಗುರುಗಳ ಮನೆಗೆ ಹೋದನು. ಅಲ್ಲಿ ಅವರ ದರ್ಶನವಾಗಲಿಲ್ಲ. ಇಂದ್ರ ಎಷ್ಟು ಹುಡುಕಿದರೂ ಹುಡುಕಿಸಿದರೂ ಗುರುಗಳ ಸುಳಿವು ಸಿಗಲೇ ಇಲ್ಲ. ಮನೆಯಿಂದ ಹೊರಟ ಅವರು ಯೋಗ ಬಲದಿಂದ ಅಂತರ್ಧಾನ ಹೊಂದಿಬಿಟ್ಟರು. ಗುರುಗಳಿಲ್ಲದೆ ತನ್ನ ಸ್ಥಾನವನ್ನು ಹೇಗೆ ಕಾಪಾಡಿಕೊಳ್ಳುವುದು ಎಂದು ಇಂದ್ರನಿಗೆ ಚಿಂತೆ ಶುರುವಾಯಿತು. ಇತ್ತ Ha ha ha!
ಬೃಹಸ್ಪತಿಗಳು ದೇವಲೋಕ ತೊರೆದು ಹೋದರು. ಈಗ ಅಲ್ಲಿ ಗುರುಗಳು ಯಾರೂ ಇಲ್ಲ. ಮಾರ್ಗದರ್ಶನ ಮಾಡುವರು ಯಾರೂ ಇಲ್ಲ. ಇದೇ ಸರಿಯಾದ ಸಮಯ. ಹೌದು, ದೇವಲೋಕವನ್ನು ಆಕ್ರಮಿಸಲು ಇದೆ ಸಕಾಲ. ಗುರುಗಳ ಅವಕೃಪೆಗೆ ಪಾತ್ರರಾದಂತಹ ದೇವತೆಗಳ ಶಕ್ತಿ ಹರಾಜವಾಗಿದೆ. ಬನ್ನಿ, ಯುದ್ಧಕ್ಕೆ ಸನ್ನದ್ಧರಾಗೋಣ. ಗೆಲುವು ನಮ್ಮದಾಯಿತು. ಈಗ ಇಂದ್ರನ ಅಮರಾವತಿಯು ನಮ್ಮ ವಶದಲ್ಲಿದೆ. ಇಡೀ ಸ್ವರ್ಗಲೋಕ ನಮ್ಮ ವಶದಲ್ಲಿದೆ. ಎಲ್ಲ ದೇವತೆಗಳು ನಮ್ಮ ವಶದಲ್ಲಿದ್ದಾರೆ. ಸ್ವರ್ಗಲೋಕದ ಐಶ್ವರ್ಯ ನಮ್ಮ ಕೈಯಲ್ಲಿದೆ. ಇದೇಕೆ ಹೀಗಾಯಿತು? ಅಸುರರ ಕೈ ಮೇಲಾಯಿತು. ದೇವತೆಗಳೆಲ್ಲ ಬ್ರಹ್ಮನ ಹತ್ತಿರ ಹೋದರು. ಬ್ರಹ್ಮದೇವರಿಗೆ ನಮೋ ನಮಃ. ಬ್ರಹ್ಮದೇವ, ಯುದ್ಧದಲ್ಲಿ ನಮಗೆ ತಿಳಿಯಿತು. ದೇವಶ್ರೇಷ್ಠ ಮಹೇಂದ್ರನೇ, ನೀನಿದೆಂತಹ ಕೆಲಸ ಮಾಡಿದೆ? ಗುರುಗಳಾದ ಬೃಹಸ್ಪತ್ಯಾಚಾರ್ಯರನ್ನು ಗೌರವಿಸದೆ ಅವಮಾನಿಸಿದೆಯಲ್ಲ, ಇದೇ ನಿನ್ನ ಪರಾಭವಕ್ಕೆ ಕಾರಣ. ಅಸುರರು ಅಧಿಕಾರ ಐಶ್ವರ್ಯಗಳಲ್ಲಿ ನಿಮಗಿಂತ ಕೆಳಮಟ್ಟದಲ್ಲಿದ್ದರೂ ಗುರುಗಳಾದ ಶುಕ್ರಾಚಾರ್ಯರನ್ನು ಗೌರವಿಸಿ ನಿಮಗಿಂತ ಬಲವಂತರಾಗಿದ್ದಾರೆ. ಹಾಗಾಗಿ ನೀವು ಈಗಲೇ ತ್ವಷ್ವಿನ ಮಗನಾದ ವಿಶ್ವರೂಪಾಚಾರ್ಯರ ಬಳಿ ತಮ್ಮ ಗುರುಗಳಾಗುವಂತೆ ಪ್ರಾರ್ಥಿಸಿ ಪೌರೋಹಿತ್ಯವನ್ನು ಸ್ವೀಕರಿಸಲು ವಿನಂತಿಸಿಕೊಳ್ಳಿ. ಹಾಗೇ ಆಗಲಿ ಬ್ರಹ್ಮದೇವ, ನಾವಿನ್ನು ಹೋಗಿ ಬರುವೆವು. ಶುಭವಾಗಲಿ. ಇದೇನು ದೇವತೆಗಳು ನಮ್ಮ ಮನೆಗೆ ಆಗಮನಿಸಿದ್ದೀರಿ? ಬಂದ ಕಾರಣವೇನು? ನಾವು ನಿಮ್ಮ ಆಶ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದೇವೆ. ಹೌದು, ನೀವು ಬ್ರಹ್ಮನಿಷ್ಠನಾದ ಬ್ರಾಹ್ಮಣನಾದ್ದರಿಂದ ನಮಗೆ ಹುಟ್ಟಿನಿಂದಲೇ ಗುರುವಾಗಿರುವಿರಿ. ನಿಮ್ಮ ಶಕ್ತಿಯಿಂದ ಅನಾಯಾಸವಾಗಿ ಶತ್ರುಗಳ ವಿರುದ್ಧ ಜಯಗಳಿಸಬಹುದು. ನೀವು ದೇವತೆಗಳ ಪೌರೋಹಿತ್ಯವನ್ನು ವಹಿಸಿಕೊಳ್ಳಬೇಕು. ಪೌರೋಹಿತ್ಯವೇ? ವಿಷ್ಣು ಪರಮಾತ್ಮನ ಕೃಪೆ ಇದೆ ಅಲ್ಲವೇ? ಅವನ ಕೃಪೆಯಂತೆ ಆಗಬಹುದು. ದೈವ ಇಚ್ಛೆ. ಧನ್ಯವಾದಗಳು ಗುರುವರಿಯರೇ. ಬನ್ನಿ, ಹೋಮ ಮಾಡೋಣ. ಹೀಗೆ ವಿಶ್ವರೂಪಾಚಾರ್ಯರು ದೇವತೆಗಳ ಗುರುವಾದರು. ದೇವೇಂದ್ರನ ಪ್ರಾರ್ಥನೆಯಂತೆ ಆತನಿಗೆ ವಿಶ್ವರೂಪಾಚಾರ್ಯರು ನಾರಾಯಣ ಕವಚ ಮಹಾಮಂತ್ರವನ್ನು ಉಪದೇಶ ಮಾಡಿದರು. ಇದರಿಂದ ನಿನಗೆ ಯಾರ ಭಯವೂ ಇಲ್ಲ. ನಿನ್ನ ರಕ್ಷಣೆಯನ್ನು ಮಾಡಿಕೋ ಎಂದರು. ಇಂದ್ರಾಯ ಸ್ವಾಹ, ಓಂ ಅಗ್ನಯೇ ಸ್ವಾಹ, ಓಂ ವಾಯವೇ ಸ್ವಾಹ, ಓಂ ಅಸುರಾಯ ಸ್ವಾಹ, ಓಂ ಚಂದ್ರಾಯ ಸ್ವಾಹ, ಓಂ ಹಿರಣ್ಯಾಕ್ಷಾಯ ಸ್ವಾಹ. ಇದೇನು ಗುರುಗಳೇ, ದೇವತೆಗಳಿಗೆ ವಂಚಿಸುತ್ತಿರುವಿರಿ? ದೇವತೆಗಳಿಗೆ ಹವಸ್ಸು ನೀಡುವಾಗ ದಾನವರಿಗೂ ಹವಸ್ಸು ನೀಡುತ್ತಿರುವಿರಿ ಅಲ್ಲವೇ? ನನ್ನ ಪುತ್ರ ದೇವತೆಗಳಿಗೆ ಯಜ್ಞ ಮಾಡುತ್ತಿದ್ದಾನೆ. ನೋಡುತ್ತೇನೆ. ವಿಶ್ವರೂಪ, ನನ್ನ ಪುತ್ರನಿಗೆ ಏನಾಯಿತು? ಇಂದ್ರ ದೇವರು ನಿಮ್ಮ ಪುತ್ರವನ್ನು ಕೊಂದರು. ನನ್ನ ಪುತ್ರ ನಿನಗೆ ಸಹಾಯ ಮಾಡಲು ಬಂದ, ಅವನನ್ನೇ ಕೊಂದಿಯಾ? ಆಗಲಿ, ನಿನ್ನನ್ನು ಸಂಹರಿಸುವ ಪುತ್ರನನ್ನು ಪಡೆಯುವೆ. ಹೀಗೆ ತ್ವಷ್ಟು ದೈವ ಕೃಪೆಯಿಂದ ವೃತ್ರಾಸನನ್ನು ಪಡೆದುಕೊಂಡರು. ಓಂ ವಿಷ್ಣವೇ ನಮಃ.
ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಓಂ ವಿಷ್ಣವೇ ನಮಃ. ನಮೋ ನಮಃ. ಏನು, ಎಲ್ಲರೂ ಆಗಮಿಸಿದ್ದೀರಿ? ತಾವೆಲ್ಲರೂ ಬಂದ ಕಾರಣವೇನು? ದೇವ ಸಮಸ್ತ ಲೋಕದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿರುವ ನಿಮಗೆ ನಮ್ಮ ಪರಿಸ್ಥಿತಿ ಗೊತ್ತಾಗಿದೆಯಲ್ಲವೇ? ನಾವು ನಿಮಗೆ ತಿಳಿಸಬೇಕಾದ ವಿಷಯ ಯಾವುದಿದೆ? ಹಿಂದೆಲ್ಲ ನಮಗೆ ಕಷ್ಟ ಬಂದಾಗ ನೀವೇ ದಾನವರನ್ನು ಸದೆಬಡೆದು ನಮ್ಮ ಸಂಕಷ್ಟಗಳನ್ನು ಪಾರು ಮಾಡಿದಿರಿ. ಈಗ ತ್ವಶ್ವನ ಮಗನಾದ ವೃತ್ರನು ರಾಕ್ಷಸರೊಡಗೂಡಿ ನಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿದ್ದಾನೆ. ದೇವ, ನೀವೇ ದಾರಿ ತೋರಬೇಕು. ಎಲೈ ದೇವತೆಗಳೇ, ಹೆದರಬೇಡಿ. ಪುನಃ ರಣರಂಗಕ್ಕೆ ಹೋಗಿ ಯುದ್ಧ ಮಾಡಿ. ಆದರೆ ವೃತ್ರಾಸುರನನ್ನು ಸಂಹರಿಸುವುದು ಸುಲಭವಲ್ಲ. ಆದರೂ ಇದಕ್ಕೊಂದು ಉಪಾಯವಿದೆ. ಹೇಳಿ ದೇವ, ಹೇಳಿ. ಭೂಲೋಕದ ಸರಸ್ವತಿ ನದಿ ತೀರದಲ್ಲಿ ದಧೀಚಿ ಮಹರ್ಷಿಯ ಆಶ್ರಮವಿದೆ. ಅವರು ಅಲ್ಲಿಯೇ ತಪಸ್ಸು ಮಾಡುತ್ತಿರುತ್ತಾರೆ. ನೀವೆಲ್ಲರೂ ಆತನ ಬಳಿಗೆ ಹೋಗಿ ತನ್ನ ಸಹಾಯವನ್ನು ಕೋರಿ ಪ್ರಾರ್ಥನೆ ಮಾಡಿಕೊಳ್ಳಿ. ಏನು, ಮಹರ್ಷಿಗಳಿಂದ ಯುದ್ಧಕ್ಕೆ ಸಹಾಯ ಯಾಚಿಸುವುದೇ? ಹೌದು. ಆತನ ಮೂಳೆಗಳಿಂದ ವಜ್ರಾಯುಧವನ್ನು ಮಾಡಿಸಿಕೊಂಡರೆ ಖಂಡಿತ ವೃತ್ರನನ್ನು ಸಂಹರಿಸಬಹುದು. ಮಹರ್ಷಿಯು ಮೂಳೆಗಳನ್ನು ದಾನ ಮಾಡಲು ಒಪ್ಪುವಂತೆ ಮಾಡುವುದು ನಿಮ್ಮ ಕೆಲಸ. ನೀವಿನ್ನೂ ಹೊರಡಿ. ಶುಭವಾಗಲಿ. ಸಶಂಖಚಕ್ರಂ ಸಪಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀಹು ಪ್ರೇಕ್ಷಣಂ ಸಹಾರವಕ್ಷಸ್ಥಲ ಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ. ವಿಷ್ಣು ಹೇಳಿದ್ರಲ್ಲ, ದದೀಚಿ ಮಹರ್ಷಿಗಳ ಹತ್ರ ಹೋಗಿ ಅವರ ಬೆನ್ನು ಮೂಳೆಗಳಿಂದ ವಜ್ರಾಯುಧ ಮಾಡಿಸಿಕೊಳ್ಳಿ ಅಂತ. ಮಹರ್ಷಿಗಳ ಬೆನ್ನು ಮೂಳೆಗಳಲ್ಲಿ ಅಷ್ಟೊಂದು ಬಲವಿದೆಯಾ? ಅರಿಭಯಂಕನಾದ ವೃತ್ರನನ್ನು ಕೊಲ್ಲುವಷ್ಟು. ಹೌದು. ಬ್ರಹ್ಮದೇವರ ಹತ್ತಿರ ಬ್ರಹ್ಮವಿದ್ಯೆಯನ್ನು ಪಡೆದಿದ್ರಲ್ಲ, ಅದಕ್ಕೆ ಅವರ ಬೆನ್ನು ಮೂಳೆಗಳು ತುಂಬ ಬಲಶಾಲಿ. ಈಗ ಎಲ್ಲ ದೇವತೆಗಳು ಸೇರಿ ದದೀಚಿಯ ಆಶ್ರಮಕ್ಕೆ ಬಂದರು. ಮಹರ್ಷಿಗಳಿಗೆ ಇಂದ್ರಾದಿ ದೇವತೆಗಳು ನಮ್ಮ ಆಶ್ರಮದವರೆಗೂ ಪಾದ ಬೆಳೆಸಿದ್ದೀರಿ. ಎಲ್ಲವೂ ಕುಶಲವೇ? ಬಂದ ಕಾರಣವೇನು? ನನ್ನಿಂದೇನಾಗಬೇಕು? ಅದು ಅದು ಸಂಕೋಚ ಬೇಡ, ಧೈರ್ಯವಾಗಿ ಹೇಳಿ, ಮಾತನಾಡಿ. ಮಹರ್ಷಿಗಳೇ, ನಿಮ್ಮಿಂದ ನಮಗೆ ಬಹಳ ದೊಡ್ಡ ಉಪಕಾರವಾಗಬೇಕಾಗಿದೆ. ನಾವೀಗ ಪ್ರಾಣ ಸಂಕಟವನ್ನು ಎದುರಿಸುತ್ತಿದ್ದೇವೆ. ನಿಮ್ಮ ಸಂಕಟವೇನು? ಪುನಃ ದಾನವರೊಡನೆ ಯುದ್ಧ ಪ್ರಾರಂಭವಾಗಲಿದೆಯೇ? ಹೌದು ಮುನಿವರ್ಯ, ಹೌದು. ಬ್ರಾಹ್ಮಣನಾದ ನಾನು ನಿಮ್ಮೊಡನೆ ಸೇರಿ ಯುದ್ಧ ಮಾಡಬಲ್ಲೆನೆ. ವಿಷ್ಣುವಿನ ಕೃಪೆ ಇದೆಯಲ್ಲವೇ? ವಿಷ್ಣುವು ನಮಗೆ ಯಾವಾಗಲೂ ಸಹಾಯಕನಾಗಿಯೇ ಇದ್ದಾನೆ. ಆದರೆ ಈಗ ರಾಕ್ಷಸರ ನಾಯಕರ ವೃತ್ರ, ಅವನು ಅರಿಭಯಂಕರ. ಅವನಿಗೆ ಸೋಲೆಂಬುದೇ ಇಲ್ಲ. ದೇವತೆಗಳನ್ನು ನಿರ್ಮೂಲನ ಮಾಡುವನೆಂದೇ ಪಣ ತೊಟ್ಟಿದ್ದಾನೆ. ಹಾಗಾಗಿ ವಿಷ್ಣುವೇ ನಮ್ಮನ್ನು ನಿಮ್ಮ ಬಳಿ ಸಹಾಯ ಕೋರಲು ಕಳುಹಿಸಿದ್ದಾನೆ. ಸಂತೋಷ. ನನ್ನಿಂದೇನಾಗಬೇಕು ಎಂದು ತಿಳಿಸಿ. ನಾನೀಗಲೇ ಸಂಧ್ಯಾ ವಂದನೆ ಮುಗಿಸಿ ಬರುತ್ತೇನೆ. ಈ ರೀತಿಯ ಪ್ರಾಣ ಸಂಕಟ ಯಾವ ಶತ್ರುವಿಗೂ ಬೇಡ. ಹೇಗೆ ಕೇಳುವುದು? ನನ್ನ ಬಾಯಿಂದ ಮಾತುಗಳೇ ಹೊರಡುತ್ತಿಲ್ಲ. ಇಂದ್ರದೇವ, ನೀನೇ ಕೇಳಿಬಿಡು. ಸಾವಧಾನ, ನೀವೆಲ್ಲ ನನ್ನ ಜೊತೆಯಲ್ಲೇ ಇರಿ. ಮಹರ್ಷಿಗಳು ಸ್ವಲ್ಪ ಸಮಯದಲ್ಲೇ ಬರಬಹುದು. ಬಂದ್ರು. ಹೇಳಿ ದೇವತೆಗಳೇ. ದೇವತೆಗಳನ್ನು ಉಳಿಸುವುದು ನಿಮ್ಮ ಕೈಯಲ್ಲಿದೆ. ಹೇಳಿ, ಎದ್ದೇಳಿ. ನಾನು ನಿಮಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ. ತಿಳಿಸಿ, ಏನಾಗಬೇಕು? ಮಹರ್ಷಿಗಳೇ, ನಿಮ್ಮ ಅಸ್ಥಿಗಳು ಬೇಕು. ಅದನ್ನು ವಿಶ್ವಕರ್ಮನಿಗೆ ಕೊಟ್ಟು ವಜ್ರಾಯುಧದಿಂದ ಮಾತ್ರ ವೃತ್ರನನ್ನು ಸಂಹರಿಸಬಹುದು ಎಂದು ವಿಷ್ಣುವು ನಮ್ಮನ್ನು ನಿಮ್ಮ ಬಳಿ ಕಳುಹಿಸಿದ್ದಾನೆ. ದೇವತೆಗಳನ್ನು ಉಳಿಸಬೇಕಾದರೆ ನನ್ನ ಬೆನ್ನು ಮೂಳೆ ಕೊಡಬೇಕು ಎಂದರೆ ನನ್ನ ಪ್ರಾಣವನ್ನೇ ಕೊಡಬೇಕು. ದೇವತೆಗಳಿಗಾದರೆ ಸಾವಿಲ್ಲ, ಮನುಷ್ಯನಿಗಾದರೆ ಸಾವು ನೋವು ಎಲ್ಲವೂ ಉಂಟು. ಎಂದಾದರೂ ಒಂದು ದಿನ ಸಾಯಲೇಬೇಕಲ್ಲವೇ? ಇತರರಿಗಾಗಿ ಪ್ರಾಣ ಕೊಡುವುದಕ್ಕಿಂತ ಒಳ್ಳೆಯ ಸಾವು
ಯಾವುದಿದೆ? ಆಗಲಿ, ಮಹಾವಿಷ್ಣುವೇ ನಿಮ್ಮನ್ನು ಕಳುಹಿಸಿದ್ದಾನೆಂದ ಮೇಲೆ ನಾನು ಹೇಳುವುದೇನಿದೆ? ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನನ್ನ ಪ್ರಾಣ ಹೋಗುತ್ತದೆ. ನನ್ನ ಬೆನ್ನು ಮೂಳೆಯನ್ನು ತೆಗೆದುಕೊಳ್ಳಿ. ನಿಮಗೆ ಜಯವಾಗಲಿ. ಆತ್ಮಾರ್ಪಣಕ್ಕಾಗಿ ದದೀಚಿ ಪ್ರಾಣಾಯಾಮ ಮಾಡಿ ಕಣ್ಮುಚ್ಚಿದ. ಹೊರ ಜಗತ್ತನ್ನು ಮರೆತು ಪರಮಾತ್ಮನ ಧ್ಯಾನ ಮಾಡಿದ. ಸ್ವಲ್ಪ ಸಮಯದಲ್ಲಿಯೇ ತನ್ನ ಯೋಗ ಸಿದ್ಧಿಯಿಂದ ಪ್ರಾಣವನ್ನು ಪರಿತ್ಯಜಿಸಿದ. ದದೀಚಿ ತನ್ನ ಪ್ರಾಣವನ್ನು ಸಂತೋಷದಿಂದಲೇ ಪರಿತ್ಯಜಿಸಿ ಅಮರತ್ವ ಪಡೆದು ಕೀರ್ತಿಶೇಷನಾದ. ಈ ತ್ಯಾಗಮೂರ್ತಿ ಮಹಾತ್ಮ ದದೀಚಿ ಎಲ್ಲರ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ನೆಲೆ ನಿಂತ. ಇಂದ್ರದೇವ, ನಿನ್ನ ವಜ್ರಾಯುಧದಲ್ಲಿ ನಿನ್ನಲ್ಲಿ ದೇವರ ವಿಶೇಷ ಸನ್ನಿಧಾನ. ಇದರಿಂದ ನನ್ನನ್ನು ಸಂಹಾರ ಮಾಡಿ ಹೀಗೆ ದದೀಚಿ ಮಹರ್ಷಿಗಳು ಲೋಕ ಉಪಕಾರಕ್ಕಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡು ಭಗವಂತನಿಗೆ ಅವರು ಲೋಕಕ್ಕೆ ಒಂದು ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಮಕ್ಕಳು ಒಂದು ನಾಟಕದ ಮೂಲಕ ಪರಿಚಯಿಸಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.